ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲ ನಾನು ಒಂದು ಬಟ್ಲಾಗಷ್ಟೇ ಇಡ್ಲಿ ರವೆಯನ್ನು ತೊಗೊಂಡಿನಿ. ನೀವು ಯಾವುದೇ ಬ್ರ್ಯಾಂಡದ ಇಡ್ಲಿ ರವೆಯನ್ನಾದ್ರೂ ತೊಗೋಬೋದು. ಅಥವಾ ಕೆಲವರು ಇಡ್ಲಿ ರವೆನ ಮನೆಯಲ್ಲಿನೇ ರೆಡಿ ಮಾಡ್ಕೋತಾರೆ. ಅಕ್ಕಿಯನ್ನು ಒಡೆದ್ಬಿಟ್ಟು ಆ ರವೆ ತೊಗೊಂಡ್ರು ನಡೀತದ್ರಿ. ಈಗ ಈ ರವೆಗೆ ನೀರನ್ನು ಹಾಕಿ ರವೆಯನ್ನು ತೊಳೆದ್ಬಿಟ್ಟು ತೊಗೋತೀನಿ ರೀ. ಈಗ ಆ ಮೇಲಿನ ನೀರನ್ನು ಬಸಿದ್ಬಿಟ್ಟು ಅಥವಾ ತೆಗೆದುಬಿಟ್ಟು ತೊಗೊಂಡಿನಿ ರೀ. ಈಗ ರವೆ ಮುಳುಗಷ್ಟು ನಾನಿಲ್ಲಿ ತುಂಬ ಬಿಸಿಯಾಗಿರುವಂಥ ನೀರನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಈ ರವೆ ಬಿಸಿ ನೀರಿನಲ್ಲಿನೇ ನೆನಿಬೇಕ್ರಿ. ಮುಚ್ಚಿ ಒಂದು 10 ನಿಮಿಷ ಇದನ್ನು ಸೈಡಿಗೆ ಇಡ್ತೀನಿ. ಯಾವ ಬಟ್ಲೆ ರವೆ ತೊಗೊಂಡಿನ ಅದರಲ್ಲೇ 1/4 ಬಟ್ಲಾಗಷ್ಟೇ ಅವಲಕ್ಕಿಯನ್ನು ತೊಗೊಂಡಿನಿ. ಏನು ಮೀಡಿಯಮ್ ಅವಲಕ್ಕಿ ಅಥವಾ ಸುಸ್ಲಾ ಮಾಡ್ಕೋತೀವಲ್ಲ ಅದೇ ಅವಲಕ್ಕಿ. ಈಗ ಅವಲಕ್ಕಿ ಸ್ವಚ್ಛ ಮಾಡಿರೋ ಅವಲಕ್ಕಿ ಇದ್ರೂ ಅವಲಕ್ಕಿಯಲ್ಲೇ ದೂಸಿರ್ತದೆ. ಈಗ ಇದ್ರೊಳಗೆ ನೀರನ್ನು ಹಾಕಿಬಿಟ್ಟು ಅವಲಕ್ಕಿನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಇನ್ನೊಂದು 3 ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿ ಅವಲಕ್ಕಿಯನ್ನು ಮುಚ್ಚಿಡ್ತೀನಿ ರೀ. ಒಂದು 10 ನಿಮಿಷ ಚೆಂದಂಗೆ ಅವಲಕ್ಕಿನೂ ನೆನಿಲಿ. ಈಗ ಒಂದು ಚಟ್ನಿಯನ್ನು ಮಾಡ್ಕೊಂಡ್ರಿ. ಪ್ಯಾನ್ಗೆ ನಾನು 1 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ 2 ಬ್ಯಾಡಗೆ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಕಲರ್ ತುಂಬಾ ಚೆನ್ನಾಗಿ ಬರ್ತದೆ. ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹಿಂಗೆ ಹಾಕಿನಿ ರೀ. ಸ್ವಲ್ಪ ಹಸಿ ಶುಂಠಿ, ಒಂದು 5 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. 1 ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಇಲ್ಲಾಂದ್ರೆ ನೀವು ಹಸಿ ಮೆಣಸಿನ್ಕಾಯಿನ ಸ್ಕಿಪ್ನು ಮಾಡ್ಬೋದು. ಈಗ ಅದನ್ನು ಫ್ರೈ ಮಾಡಿಬಿಟ್ಟು ಒಂದು ಸಣ್ಣ ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿನಿ ರೀ. ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕಿರಿ. ಕೂದಲಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ಇಲ್ಲ ಬೆಳ್ಳುಳ್ಳಿ ನಮಗೆ ಜಾಸ್ತಿ ಇಷ್ಟ ಇಲ್ಲ ಅನ್ನೋರು ಒಂದು 2 ಫಳಕ್ಕೆ 2 ಅಥವಾ 3 ಹೆಸಳನ್ನು ಹಾಕ್ರಿ ನಡೀತದೆ. ಈಗ ಈರುಳ್ಳಿ ಸಾಫ್ಟ್ ಆಗೈತೆ. ಇದಕ್ಕೆ ನಾನು ಬೈಂಡಿಂಗ್ ಸಲುವಾಗಿ 1 ಸ್ಪೂನ್ ಆಗಷ್ಟೇ ಹುರಿದಿರುವ ಶೇಂಗಾನ ಹಾಕ್ತಾಯಿದ್ದೀನಿ. ನೀವು ಪುಟಾಣಿ ಅಥವಾ ಹುರುಗಡ್ಲೆಯನ್ನಾದ್ರೂ ಹಾಕೋಬೋದು, ನಡೀತದೆ. ನಾನು ಶೇಂಗಾನ ಹಾಕ್ಕೊಂಡಿದ್ದೀನಿ. 2 ಟೊಮ್ಯಾಟೋನ ಉದುದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಉಪ್ಪು ಹಾಕೋದ್ರಿಂದ ಏನಾಗ್ತದೆ, ಈರುಳ್ಳಿ ಟೊಮ್ಯಾಟೋನು ಬೇಗನೆ ಸಾಫ್ಟ್ ಆಗ್ತಾವೆ ರೀ. ನಾವು ಉಪ್ಪನ್ನು ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮುಚ್ಚಿ ಈಗ ಇದನ್ನು ಮುಚ್ಚಿ 5 ನಿಮಿಷ ಅಷ್ಟು ಬೇಯಿಸಿ ತೊಗೋತೀನಿ. ಮಧ್ಯಕ್ಕೆ 1-2 ಸಲ ಓಪನ್ ಮಾಡಿಬಿಟ್ಟು ನಾನು ಮತ್ತೆ ತಿರುಗಿಬಿಟ್ಟು ತೊಗೊಂಡಿನಿ ನೋಡಿರಿ. ನೋಡಿ, ಇಲ್ಲಾಂದ್ರೆ ಅವಾಗವಾಗ 1-2 ಸಲ ಕೈ ಆಡಿಸ್ಬಿಟ್ಟು ತೆಗೆದು ಕೈ ಆಡಿಸಿ ತೊಗೊರಿ. ಈಗ ನೋಡಿ, ಈರುಳ್ಳಿ ಟೊಮೆಟೊ ಸಾಫ್ಟ್ ಆಗೈತಿ. ಅರ್ಧ ಟೀ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಹಸಿ ಮೆಣಸಿನ್ಕಾಯಿದು ಹಾಕಿರೋದ್ರಿಂದ ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಲೋ ಫ್ಲೇಮ್ದಲ್ಲಿಟ್ಟನೇ ಇದನ್ನು ಮಿಕ್ಸ್ ಮಾಡ್ಕೊಂಡಿರಿ. ಇಲ್ಲಾಂದ್ರೆ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ ನೀವು ಹೈ ಫ್ಲೇಮ್ದಾಗೆ ಇಟ್ಟರೆ ಏನಾಗ್ತದೆ, ರೆಡ್ ಚಿಲ್ಲಿ ಪೌಡ್ರ್ ಒಂದೊಂದು ಸಲ ಬೇಗನೆ ಸೀದು ಹೋಗ್ತದೆ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನೀಗ 1 ಬಟ್ಲಾಗಷ್ಟೇ ನೀರನ್ನು ಹಾಕ್ತೀನಿ. ಈಗ ಇದೇನಾಗಬೇಕು ರೀ, ಕುದ್ದು ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ಸಾಫ್ಟ್ ಆಗಬೇಕು. 5 ನಿಮಿಷ ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಟೊಮ್ಯಾಟೊ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಸಾಫ್ಟ್ ಆಗಿದೆ. ಈಗ ಏನು ಮಾಡ್ತೀನಿ, ಗ್ಯಾಸನ್ನು ಆಫ್ ಮಾಡ್ತೀನಿ. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದು ಕಂಪ್ಲೀಟಾಗಿ ಆರಲಿ ರೀ. ಆರಿದ್ಮೇಲೆ ಇದನ್ನೇನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಹಾಕೋತೀನಿ. ಈಗ ಇದನ್ನೇನು ಮಾಡ್ತೀನಿ, ತಕ್ಕ ಸೈಡಿಗೆ ಇದು ಆರು ತಕ್ಕನೂ ಸೈಡಿಗೆ ಎತ್ತಿಡ್ತೀನಿ. ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ಈಗ 10 ನಿಮಿಷ ಆಗಿದ್ರೆ ರವೆನೂ ಚೆಂದಾಗಿ ನೆಂದಿರ್ತದೆ. ತುಂಬ ಬಿಸಿ ಅಥವಾ ಕುದಿ ಬಂದಂಥ ನೀರನ್ನೇ ಹಾಕಿರಿ. ನೋಡಿ, ರವೆ ಎಷ್ಟು 10 ನಿಮಿಷನಾಗ ಎಷ್ಟು ಚಂದ ನೆಂದಿರ್ತದೆ. ಈಗ ನೋಡಿ, ಇದರೊಳಗಿನ ಈಗ ಮೇಲಿನ ನೀರನ್ನು ಎಲ್ಲ ತೆಗೆದುಬಿಟ್ಟು ತೊಗೋತೀನಿ ನೋಡಿ. ಈಗ ಇದನ್ನು ನೀರನ್ನು ತೆಗೆದುಬಿಟ್ಟು ತೊಗೋತೀನಿ. ಆವಾಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ. ಈಗ ನೆನೆಸಿರುವ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ ನೋಡಿರಿ. 1/4 ಬಟ್ಲಾಗಷ್ಟೇ ಹಾಕಿರಿ. ಮೇಜರ್ಮೆಂಟ್ ಹಾಕಿರಿ ಅಂದ್ರೆ ನಿಮ್ಮದು ಪರ್ಫೆಕ್ಟಾಗೇ ಬರ್ತದೆ. ಇಲ್ಲೊಂದು ಅರ್ಧ ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನು ಹಾಕಿರಿ. ಹುಳಿ ಮೊಸರು ಇತ್ತಂದ್ರೆ ಕಾಟನ್ ಬಟ್ಟೆಯಲ್ಲಿ ಕಟ್ಬಿಟ್ಟು ಅದರ ನೀರನ್ನು ತೆಗೆದುಬಿಟ್ಟು ಹಾಕಿರಿ. 1/4 ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಇನ್ಸ್ಟಂಟಾಗಿ ಒಂದು 10 ನಿಮಿಷದಲ್ಲೇ ನೀವೇನು ಮಾಡ್ಬೋದು, ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡಿರುವಂಥದ್ದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ಒಮ್ಮೆಲೆ ಜಾಸ್ತಿ ನೀರನ್ನು ಹಾಕ್ಳೋಕೆ ಹೋಗ್ಬೇಡ್ರಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ನೋಡಿರಿ. ತುಂಬ ಜಾಸ್ತಿ ನೀರನ್ನು ಹಾಕಿಬಿಟ್ಟು ಈ ಹಿಟ್ಟನ್ನು ತೆಳು ಮಾಡ್ಕೋಬಾರ್ದು ರೀ. ಸ್ವಲ್ಪ ಇದು ಗಟ್ಟಿಯಾಗಿಯೇ ಇರಬೇಕು. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡಿನಿ ರೀ. ಈಗ ರವೆನಿಗೆ ನೆನೆಸಿದ್ದಲ್ಲ ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನೋಡಿ, ನಾನಿವತ್ತು ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ಇಡ್ಲಿ ರವೆಯನ್ನು ಬಳಸಿಬಿಟ್ಟು ಪಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ಹಿಟ್ಟನ್ನು. ಈಗ ಉಳಿದಿರುವ ಸಾಮಗ್ರಿ ಇದು ಇನ್ನೂ ಹೆಲ್ದಿ ಆಗಲಿ ಮತ್ತು ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ಅಂತ ಹೇಳಿ ನಾನು ಏನು ಮಾಡ್ತಾಯಿದ್ದೀನಿ, ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಫಸ್ಟ್ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ. 1 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿದ್ದೀನಿ. ನೀವು ಮೆಣಸಿನ್ಕಾಯಿ ಮಕ್ಕಳಿಗೆ ಮಾಡ್ತಿದ್ರಂದ್ರೆ ಸ್ಕಿಪ್ ಮಾಡಿ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಬೋದು. ಇಲ್ಲಿ ಜೀರಿಗೆ ಅಥವಾ ಜೀರಿಗೆ ಪುಡಿಯನ್ನು ಹಾಕ್ಬೋದು. ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ಬೋದು. ನೋಡಿ, ಎಲ್ಲನೂ ಏನು ಮಾಡ್ಕೊಂಡಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ತೆಳು ಇರಬಾರ್ದು ರೀ. ಈಗ ಇದು ಮಿಕ್ಸ್ ಆಗಿದ್ರಿ ಅನ್ಕತಕ್ಕ ಇದನ್ನು ಸೈಡಿಗೆ ಇಡ್ತೀನಿ. ಈಗ ಇದು ಆರಿರ್ತದಲ್ಲ, ಚಟ್ನಿಯನ್ನು ರುಬ್ಕೊಂಡ್ರಿ. ನೋಡಿ, ನಾನು ತುಂಬ ತೆಳುವೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ. ಇದರೊಳಗೆ ಆಲ್ರೆಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ನೀರನ್ನು ಇನ್ನೊಂದು ಸ್ವಲ್ಪ ಫಸ್ಟ್ ಹಾಗೆ ಗ್ರೈಂಡ್ ಮಾಡಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಕೋತೀನಿ. ನಿಮಗೆ ಉಪ್ಪು ಕಡಿಮೆ ಅನಿಸ್ತಿತ್ತಂದ್ರೆ ಇನ್ನೊಂದು ಸ್ವಲ್ಪ ನೀವು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊರಿ. ಈಗ ಇದನ್ನೇನು ಮಾಡ್ತೀನಿ ರೀ, ನುಣ್ಣಗೆ ರುಬ್ಕೊಂಡು ತೊಗೊಂಡು ಬರೋಣ್ರಿ.
ನೋಡಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದ ಚಟ್ನಿ. ಆ ಬ್ಯಾಡಗೆ ಮೆಣಸಿನ್ಕಾಯಿಂದ ಕಲರ್ನು ತುಂಬ ಚೆನ್ನಾಗಿ ಬಂದದ. ಈಗ ಆ ಚಟ್ನಿಗೆ ಒಗ್ಗರಣೆಗೆ 1 ಟೀ ಸ್ಪೂನಾಗಷ್ಟೇ ಎಣ್ಣೆ ಹಾಕಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಾಗಷ್ಟೇ ಕಡಲೆಬೇಳೆ, ಅರ್ಧ ಟೀ ಸ್ಪೂನಾಗಷ್ಟೇ ಉದ್ದಿನಬೇಳೆ, 1/4 ಟೀ ಸ್ಪೂನಾಗಷ್ಟೇ ಸಾಸಿವೆ, ಜೀರಿಗೆ, ಒಣ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಈಗ ಒಗ್ಗರಣೆ ರೆಡಿ ಆಗಿದೆ. ಆ ಚಟ್ನಿಯನ್ನು ಏನು ಮಾಡ್ತಿದ್ದೀನಿ, ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಇದನ್ನು ಹೀಗೇನೂ ಸರ್ವ್ ಮಾಡ್ಬೋದು, ಆದರೆ ಒಗ್ಗರಣೆ ಹಾಕಿ ಸರ್ವ್ ಮಾಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿರ್ತದೆ ರೀ. ನೋಡಿ ನಾ ಏನು ತುಂಬ ತೆಳುವೂ ಮಾಡಿಲ್ಲ. ನೋಡಿ ನಿಮಗೆ ಎಷ್ಟು ಬೇಕು, ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೊರಿ. ಒಗ್ಗರಣೆಯನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಈಗಂತೂ ಚಟ್ನಿ ರೆಡಿ ಆಗ್ಯದ. ಇದನ್ನ ದಿನಾಲು ಇಲ್ಲ ಬೇರೆ ಥರ ಇನ್ಸ್ಟಂಟ್ ಅಂತ ಅಷ್ಟೇ ಅಲ್ಲ, ನೀವು ನಾರ್ಮಲ್ ಮಾಡೋ ದೋಸೆ ಇಡ್ಲಿಗೂ ಇದು ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನೋಡಿ ಈ ಫಡ್ಡನ್ನು ನೀವು ಹಾಗೇನೂ ಮಾಡ್ಕೋಬೋದು. ನಾನು ಒಂದು ಚಿಟಿಕೆ ಸೋಡಾ ಹಾಕಿದ್ದೀನಿ, ಯಾಕಂದ್ರೆ ಹಿಟ್ಟು ಚೆಂದಂಗೆ ಒಳಗಡೆಯಿಂದ ಗೊಯ್ಲ ಅಂತೇಳಿ ಚಿಟಿಕೆ ಸೋಡಾನ ಹಾಕಿದ್ದೀನಿ. ಇಲ್ಲ ನಮ್ಗೆ ಸೋಡಾನೇ ಬೇಡ ಅಂದ್ರೆ ನೀವು ಸೋಡಾನ ಸ್ಕಿಪ್ ಮಾಡಿರಿ. ಇಲ್ಲ ನಿಮಗೆ ಏನೋ ನಡೀತೈತೆ ಅಂದ್ರೆ ಒಂದು ಅರ್ಧ ಟೀ ಸ್ಪೂನಾಗಷ್ಟೇ ನೀವು ಏನೋನು ಹಾಕೋಬೋದು. ನೋಡಿ ಹಿಟ್ಟು ಈ ರೀತಿ ಇರಬೇಕು ರೀ, ತುಂಬ ತೆಳು ಇರಬಾರ್ದು. ಈಗ ಇದು ರೆಡಿ ಆಗಿದ್ರೆ ಆಲ್ರೆಡಿ ನಾನು ಫಡ್ಡಿನ ಮಣೆಯನ್ನು ಕೈಲಿಕ್ಕೆ ಇಟ್ಟೀನಿ. ಈಗ ಇದೇ ಹಿಟ್ಟಿನಲ್ಲಿ ನಾನು ನಿಮಗೆ 2 ರೀತಿ ರೆಸಿಪಿಯನ್ನು, ಫಡ್ಡು ದೋಸೆ ಎರಡನ್ನೂ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ್ದು ಇಷ್ಟ ಮತ್ತು ಯಾವ್ದು ಈಸಿ, ಯಾವ್ದು ಬೇಗ ಆಗ್ತದೆ ಅನ್ನಿಸ್ತಲ್ಲ ಅದನ್ನು ನೀವು ಮಾಡ್ಕೋಬೋದು. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ನೀವು ಹೆಲ್ದಿನೇ ಇರಲಿ ಅಂದ್ರೆ ತುಪ್ಪದಲ್ಲಿನೂ ಮಾಡ್ಕೋಬೋದು. ತುಪ್ಪದಿಂದ ಮಾಡಿರುವಂಥ ಫಡ್ಡನ್ನು ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ. ಈಗ ನೋಡಿ ಫಡ್ಡಿನ ಮಣಿನೂ ಚೆನ್ನಾಗಿ ಕಾಯ್ದೈತಿ. ಈಗ ಹಿಟ್ಟನ್ನು ಫಸ್ಟ್ ಒಂದು ಸಚ ಫಡ್ಡನ್ನು ಹಾಕಿಬಿಟ್ಟು ತೋರಿಸ್ತೀನಿ. ಆಮೇಲೆ ನಾನು ನಿಮಗೆ ಇದೇ ಹಿಟ್ಟಿನಿಂದ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ತೆಳು ಮಾಡಿಕೊಂಡು ದೋಸೆನೂ ಹಾಕಿ ತೋರಿಸ್ತೀನಿ ನೋಡಿರಿ. ನಾನು ನೋಡಿ ಸೋಡಾ ನಿಮಗೆ ಆಪ್ಷನಲ್ ಅಂತ ಹೇಳಿದ್ದೀನಿ. ನಾನು ಒಂದು ಸ್ವಲ್ಪ ಹಿಟ್ಟು ಒಳಗಡೆಯಿಂದ ಚೆನ್ನಾಗಿ ಒಮ್ಮಿಗಲು 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಹಾಕಿದ್ದೀನಿ. ಇಲ್ಲ ನಮಗೆ ಒಂಚೂರೂ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿರಿ. ಇಲ್ಲ ಏನೋ ನಡೀತಿತ್ತಂದ್ರೆ ಇನ್ನೊಂದಾದ್ರೂ ಹಾಕೋಬೋದು. ಈಗ ಇದನ್ನು ನೋಡಿ ನಾವು ಈಗ ತುಂಬ ಅಕ್ಕಿ ಬೇಳೆ ನೆನೆಸಿ ರುಬ್ಬಿ ಫರ್ಮೆಂಟೇಷನ್ ಮಾಡಿ ನಮಗೆ ಟೈಮೇ ಇಲ್ಲ ಅನ್ನೋರು ಈ ರೀತಿ ದಿಢೀರಾಗಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಒಂದು 15ರಿಂದ 20 ನಿಮಿಷದಲ್ಲಿನೇ ಏನು ಮಾಡ್ಕೋಬೋದು, ಬೆಳಗಿನ ತಿಂಡಿಯನ್ನು ಮಾಡಿ ರೆಡಿ ಮಾಡ್ಕೋಬೋದು. ನೋಡಿ ನೀವು ಇದೇ ಚಟ್ನಿ ಅಂತೇನಿಲ್ಲ, ಕಾಯಿ ಚಟ್ನಿನೂ ಮಾಡ್ಕೊರಿ. ನಿಮಗೆ ಯಾವ ರೀತಿ ಅಥವಾ ಶೇಂಗಾ ಹುರ್ಗಡ್ಲೆ ಚಟ್ನಿನೂ ನಿಮಗೆ ಇಷ್ಟ ಅಂದ್ರೆ ನೀವು ಅದನ್ನು ಟ್ರೈ ಮಾಡ್ಬೋದು. ನೋಡಿರಿ ನಿಮಗೆ ಯಾವುದ್ರ ಜೊತೆ ಇಷ್ಟ ಆಗ್ತಿಲ್ಲ ನೀವು ಆ ರೀತಿ ಮಾಡಿರಿ. ಇಲ್ಲ ಈ ರೀತಿ ಮಸಾಲೆ ಬೇಡ ಪ್ಲೇನ್ ಮಾಡ್ಕೋತೀರಿ ಹಾಗೇನು ಮಾಡ್ಕೊರಿ. ಅದರ ಮಸಾಲೆ ಇದ್ದು ಈ ರೀತಿ ತರಕಾರಿ ಇದು ಹಾಕಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗ್ತದೆ. ಇದ್ರೊಳಗೆ ನೀವು ಹಿಟ್ಟಿನಲ್ಲಿ ಒಂದು ಅರ್ಧ ಟೀ ಸ್ಪೂನಾಗಷ್ಟು ಹುರಿದಿರುವ ಜೀರಿಗೆ ಪುಡಿ ಏನಾದ್ರೂ ಹಾಕೋಬೋದು. ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಪಡ್ಡು, ತುಂಬಾ ಸಾಫ್ಟಾಗಿ ಬರ್ತಾವೆ ರೀ. ನೋಡಿ ಒಬ್ಬೊರ್ಗೆ ಏನಾಗ್ತೈತಿ ಅದು ಫರ್ಮೆಂಟ್ ಮಾಡಿರೋ ಹಿಟ್ಟಿನಿಂದ ಆ್ಯಸಿಡಿಟಿ ಆಗ್ತೈತೆ. ಅದರ ಥರ ಈ ರೀತಿ ದಿಢೀರಾಗಿಯೇ ನೀವೇನು ಮಾಡ್ಬೋದು, ಹಿಟ್ಟನ್ನು ಫರ್ಮೆಂಟೇಷನ್ ಮಾಡ್ದೇ ಬೆಳಗ್ಗೆ ಗಡಿಬಿಡಿಯಲ್ಲಿನೂ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೋಡಿ ಪಡ್ಡು ಎರಡೂ ಕಡೆಯಿಂದ ಚೆನ್ನಾಗಿ ಬೇಯ್ದಾವ, ಎಷ್ಟು ಕೆಂಪಗಾಗಿ ಬಂದಾವ. ಈಗ ನಾನು ನಿಮಗೆ ಏನು ಮಾಡ್ತೀನಿ, ಇನ್ನೊಂದು ಸಚ ಫಡ್ಡನ್ನು ಹಾಕೋತೀನಿ. ಆಮೇಲೆ ನಾನು ನಿಮಗೆ ಈಗ ಫಸ್ಟ್ ದೋಸೆಯನ್ನು ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿರಿ ಎಷ್ಟು ಸಾಫ್ಟ್, ನೋಡ್ರೇ ಗೊತ್ತಾಗ್ತೈತಿ ನಿಮಗೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವ ಫಡ್ಡಿವು ಅಂತೇಳಿ. ಈಗ ಆಲ್ರೆಡಿ ತವೆಯನ್ನು ಕಾಯ್ಲಕ್ಕೆ ಇಟ್ಟಿದ್ರೆ ನೋಡಿ ನಾನು ಇನ್ನೊಂದು ಸಚ ಫಡ್ಡನ್ನು ಹಾಕ್ಕೊಂಡಿದ್ದೀನಿ. ಇಷ್ಟೇ ಹಿಟ್ಟು ಉಳಿದದ. ತವೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ನಾನು ನೋಡಿ ನಿಮಗೆ ದೋಸೆಯನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ತುತ್ತಾಗಿ ದೋಸೆನೂ ಎಷ್ಟು ಚೆನ್ನಾಗಿ ಬಂದದ. ಇಲ್ಲ ನಿಮ್ಗೆ ದೋಸೆ ಬೇಕಂದ್ರೆ ದೋಸೆ ಹಾಕೋರಿ, ಫಡ್ಡು ಬೇಕಂದ್ರೆ ಫಡ್ಡನ್ನು ಮಾಡ್ಕೋಬೋದು. ನೋಡಿರಿ ಎರಡೂ ರೀತಿ ಮಾಡಿಬಿಟ್ಟು ತೋರಿಸಿದ್ದೀನಿ. ನೋಡಿ ತಿರುಗಿಬಿಟ್ಟು ನೋಡಿ ಮತ್ತು ನಾನು ಸಣ್ಣದು ಕಟ್ ಮಾಡಿ ಈರುಳ್ಳಿ ಹಾಕಿನ ಅಂತೇಳಿ ತುಂಬ ತಿಳೋಕ್ಕೆ ಜಾಸ್ತಿ ಬರೋವಲ್ರಿ. ನೀವು ಈರುಳ್ಳಿ ಹಾಕಲಿಲ್ಲ ಅಂದ್ರೂ ಇನ್ನೂ ತೆಳುವಾಗಿನೂ ಮಾಡಿ. ನೋಡಿ ನಾನಿಲ್ಲಿ ನಿಮಗೆ ಕ್ಷಮೆ ಕೇಳ್ತೀನಿ, ಮತ್ತು ನನ್ನ ಮೊಬೈಲದ್ದು ರೇಷೋ ಚೇಂಜ್ ಆಗಿದೆ. ಇದು 16:9 ಹೋಗಿ 9:16. ನೋಡಿ 2 ಸಚ ಫಡ್ಡನ್ನು ಹಾಕ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದವ್ರಿ. ಸಮೀಪದಿಂದನೂ ತೋರಿಸ್ತೀನಿ ನೋಡಿರಿ ಎಷ್ಟು ಫಲ್ಡ್ ಆಗೈತೆ ನೋಡಿರಿ. ಹಿಟ್ಟು ಏನು ತುಂಬ ಒಳಗಡೆಯಿಂದ ಗಟ್ಟಿಯಾಗಿಲ್ಲ ಏನಿಲ್ಲ, ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು, ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಇಡ್ಲಿ ರವೆ ಬಳಸಿ ಮಾಡಿರುವಂಥ ಫಡ್ಡು ರೆಡಿ ಆಗ್ಯಾವ. ಈ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಅಂತೂ ಬೆಸ್ಟ್ ಕಾಂಬಿನೇಷನ್ ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ. ಒಂದ್ಸಲ ಇದೇ ರೀತಿಯೇ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಇಲ್ಲ ಈ ರೀತಿ ಬೇಡ ನಾನು ದೋಸೆನೂ ಹಾಕ್ಕೊಂಡಿದ್ದೀನಿ ನೋಡಿರಿ, 2 ದೋಸೆ ನಿಮಗೆ ಅದನ್ನು ಸಮೀಪದಿಂದ ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ದೋಸೆ. ಇದ್ರ ಜೊತೆ ಈ ದೋಸೆ ಮಾಡಿಕೊಂಡ್ರೆ ನೀವು ಶೇಂಗಾ ಚಟ್ನಿ ಪುಡಿ ಮತ್ತು ತುಪ್ಪ ಹಾಕ್ಕೊಂಡು ಸಾಸನ್ನು ಹಾಕಿಬಿಟ್ಟು ಮಕ್ಕಳಿಗೆ ಈ ರೀತಿ ಮಾಡಿನೂ ನೀವು ಬಾಕ್ಸಿಗೆ ಹಾಕ್ಬೋದು. ನೀವು ನಾರ್ಮಲ್ ಮಾಡೋ ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ಇಡ್ಲಿ ರವೆಯನ್ನು ಬಳಸಿ ಮಾಡಿರುವಂಥ ಫಡ್ಡನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.